ಮಗ ಸಿನಿಮಾ ಅಂದ್ರೆ ಹಂಗೆ ಮಗ, ನೀನ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು, ಇಲ್ಲ ರಾಜಕೀಯ ವ್ಯಕ್ತಿ ಆಗಿರ್ಬೇಕು, ಇಲ್ಲ ನೀ ಅಂತ ಸಿಕ್ಕಾಪಟ್ಟೆ ದುಡ್ಡು ಇರಬೇಕು. ಇದು ಯಾವ್ದು ಇಲ್ಲ ಅಂದ್ರೂ ಪರವಾಗಿಲ್ಲ, ಟ್ಯಾಲೆಂಟ್ ಆದ್ರೂ ಇರಲೇಬೇಕು. ನೀವು ಟ್ಯಾಲೆಂಟ್ ಇಟ್ಕೊಂಡು ಆಕ್ಟಿಂಗ್ ಸ್ಕಿಲ್ಸ್ ಇಟ್ಕೊಂಡು ಮನೇಲೆ ಕುತ್ಕೊಂಡು ನಾನು ಸ್ಟಾರ್ ಆಗ್ತೀನಿ ಅಂತ ಕನ್ಸ್ ಕಟ್ಕೊಂಡಿದ್ರೆ ನೀನ್ ಯಾವತ್ತೂ ಆಕ್ಟರ್ ಆಗಕ್ಕೆ ಸಾಧ್ಯನೇ ಇಲ್ಲ ಮಗ. ಆ ವಿಷಯ ಹಂಗಿರ್ಲಿ ಮಗ, ಆಮೇಲೆ ಮಾತಾಡೋಣ. ನಾನು ಇವತ್ತು ಬಂದಿರೋದು ಕನ್ನಡದಲ್ಲಿ ಹೊಸದಾಗಿ OTT ಪ್ಲಾಟ್ಫಾರ್ಮ್ ಒಂದು ಲಾಂಚ್ ಆಗ್ತಿದೆ. ಅದೇ ನಮ್ಮ AVR ಸಿನಿಮ್ಯಾಕ್ಸ್ ಅಂತ. AVR ಸಿನಿಮ್ಯಾಕ್ಸ್ ನ ಮಾಲೀಕರು ಯಾರಪ್ಪ ಅಂದ್ರೆ ನಮ್ಮ ಕನ್ನಡದ ನಟ ಹಾಗೂ ದೊಡ್ಡ ಉದ್ಯಮಿ ಆದಂತ ಅರವಿಂದ್ ವೆಂಕಟೇಶ್ ರೆಡ್ಡಿ ಅಣ್ಣನವರು. ಕಷ್ಟಪಟ್ಟು ಪ್ರೊಡ್ಯೂಸರ್ ಹಿಡಿದು ಹೇಗೆ ಒಂದು ಸಿನಿಮಾ ಮಾಡ್ತಾರೆ, ಆದ್ರೆ ಸಿನಿಮಾಗೆ ಥಿಯೇಟರ್ ಸಿಕ್ಕಿಲ್ಲ ಅಂದ್ರೆ ಎಷ್ಟು ಲಾಸ್ ಆಗುತ್ತೆ, ಎಷ್ಟು ನೋವಾಗುತ್ತೆ ಅಂತ ಆ ಸಿನಿಮಾ ಮಾಡಿದವನ್ ಗೊತ್ತು, ಮತ್ತೆ ಆ ಪ್ರೊಡ್ಯೂಸರ್ಗೆ ಗೊತ್ತು. ಇದೇ ಕಾರಣಕ್ಕೆ ಇದೊಂದು ಕಾರಣಕ್ಕೆ ಯಾವುದೇ ಆಕ್ಟರ್ಗೂ ಕೂಡ ಲಾಸ್ ಆಗ್ಬಾರ್ದು, ಯಾವುದೇ ಪ್ರೊಡ್ಯೂಸರ್ಗೂ ಕೂಡ ನಷ್ಟ ಆಗ್ಬಾರ್ದು ಅನ್ನೋ ಒಂದು ರೀಸನ್ ಇಟ್ಕೊಂಡು ಹೊಸದಾಗಿ ಕನ್ನಡದಲ್ಲಿ AVR ಸಿನಿಮ್ಯಾಕ್ಸ್ ಅನ್ನೋ ಒಂದು OTT ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದರೆ ನಮ್ಮ ಅರವಿಂದ್ ವೆಂಕಟೇಶ್ ರೆಡ್ಡಿ ಅಣ್ಣನವರು. ಇನ್ನು ಇದೊಂದು ಇವೆಂಟ್ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗೋದಕ್ಕೆ ಕಾರಣಕರ್ತರಾದ ನಮ್ಮ ತಾರಾ ಮೇಡಮ್ ಅವರು, ಹರ್ಷಿಕಾ ಪೂರ್ಣಚಂದ್ ಮೇಡಮ್ ಅವರು, ಸುಂದರ್ ರಾಜ್ ಅವರು, ಗಿರಿಜಾ ಲೋಕೇಶ್ ಅವರು, ಜೈಮಲ ಅಮ್ಮನ್ ಅವರು, ಮುಖ್ಯಮಂತ್ರಿ ಚಂದ್ರೂರ್ ಅವರು, ನಾಗಾಭರಣ ಅವರು, ಮಂಜು ಅವರು, ಗುರುಕಿರಣ್ ಅವರು, ಸುಧಾರಾಣಿ ಅವರು, ಹಾಗೆ AP ಅರ್ಜುನ್ ಸರ್ ಮತ್ತು ನಮ್ಮ ಪದ್ಮಜಾ ರಾವ್ ಅವರು, ಇನ್ನು ಅನೇಕ ಹಲವಾರು ಹಿರಿಯ ಕಲಾವಿದರು ಈ ಸ್ಟೇಜ್ ಮೇಲೆ ಸಾಕ್ಷಿಯಾಗಿದ್ರು. ಏನೇ ಹೇಳಿ ಇವರು ಕನ್ನಡದಲ್ಲಿ ಈ ತರದೊಂದು ಪ್ಲಾಟ್ಫಾರ್ಮ್ ಆಗ್ಲೇ ಬರ್ಬೇಕಾಯ್ತು, ಆದ್ರೆ ನಮ್ಮ ಅರವಿಂದ್ ಅಣ್ಣ ಯಾಕೋ ಲೇಟ್ ಮಾಡಿ ಈಗ ಲಾಂಚ್ ಮಾಡಿದ್ದಾರೆ. ಏನೇಳಿ ಹೊಸ ಕಲಾವಿದರಿಗೆ ಹಾಗೂ ಹೊಸದಾಗಿ ಸಿನಿಮಾ ಮಾಡ್ತಿರೋರಿಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಬಲ್ಲ. ನಮ್ಮ ಅರವಿಂದ್ ಅಣ್ಣಗೆ ಎಷ್ಟು ಟ್ಯಾಂಕ್ಸ್ ಅನ್ನೋ ಸಾಲದು, ಕನ್ನಡದಲ್ಲಿ ಈ ತರದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನ ತಂದಿರೋದಕ್ಕೆ. ಯಾವುದೇ ಹೊಸ ಕಲಾವಿದರಾಗ್ಲಿ ಹೊಸದಾಗಿ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರೋರಾಗ್ಲಿ ಅಣ್ಣನೊಂದ್ಸರಿ ಮೀಟ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಬಲ್ಲೆ. ಇನ್ನು ಇದೊಂದು ಇವೆಂಟ್ಗೆ ನನ್ನನ್ನು ಇನ್ವೈಟ್ ಮಾಡಿದ್ದು ನಮ್ಮ ಅರವಿಂದ್ ಅಣ್ಣಗೆ ಆಪ್ತರಾಗಿರುವಂತ ನಮ್ಮ ಬಳಗರ ವೆಂಕಿ ಅಣ್ಣನವರು. ಲವ್ ಯು ಅಣ್ಣ, ಇದೇ ತರ ಇರಲಿ ನಿಮ್ ಪ್ರೀತಿ ನನ್ನ ಮೇಲೆ ಯಾವಾಗ್ಲೂ. ಅಷ್ಟೇ ಗುರು, ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅಥವಾ ಸಿನಿಮಾ ನಟ ಆಗ್ಬೇಕು ಅಂತ ಆಸೆ ಇದ್ರೆ ಮನೇಲಿ ಕುತ್ಕೊಂಡು ಕನ್ಸ್ ಕಾಣಿದ್ರೆ ಆಗಲ್ಲ, ಆಚೆ ಬಂದು ಕೆಲಸ ಮಾಡ್ಬೇಕು. ಯಾವ ರೀತಿ ಕೆಲಸ ಮಾಡ್ಬೇಕು ಏನು ಅಂತ ಒಂದೊಂದು ಐಡಿಯಾ ಕೊಡ್ತಾ ಇರ್ತೀನಿ. ದಯವಿಟ್ಟು ನನ್ನನ್ನು